ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ನನ್ನ ಮೊಮೆಂಟೋವನ್ನು ಡಿಸೈನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ರೆಕ್ಟ್ಯಾಂಗಲ್ ಶೇಪ್ನ ಸಹಾಯದಿಂದ ಈ ಪೇಜಿಗೆ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ರೆಕ್ಟ್ಯಾಂಗಲ್ ಶೇಪ್ಗೆ ನೀವು ಕಲರನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ರೆಕ್ಟ್ಯಾಂಗಲ್ ಶೇಪ್ನ ಸಹಾಯದಿಂದ ಅಥವಾ 2 ಪಾಯಿಂಟ್ ಟೂಲ್ನ ಸಹಾಯದಿಂದ ನೀವೊಂದು ಶೇಪನ್ನು ಹಾಕ್ಕೊಳ್ಳಿ. 2 ಪಾಯಿಂಟ್ ಟೂಲ್ ಈಗ ಶೇಪ್ ಟೂಲ್ನ ಸಹಾಯದಿಂದ ಇದು ನಿಮಗೆ ಎಷ್ಟಕ್ಕೆ ಬೇಕೋ ಆ ರೀತಿ ಶೇಪನ್ನು ಮಾಡ್ಕೊಳ್ಳಿ. ಈಗ ಶೇಪ್ ಟೂಲ್ನ ಸಹಾಯದಿಂದ ಇಲ್ಲಿ ಶೇಪ್ ಕನ್ವರ್ಟ್ ಟು ಶೇಪ್ ಓಕೆ ಕಲರನ್ನು ಅಪ್ಲೈ ಮಾಡಿಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಎಲಿಪ್ಸ್ ಟೂಲ್ನ ಸಹಾಯದಿಂದ ಒಂದು ಶೇಪನ್ನು ಹಾಕ್ಕೊತಾ ಇದ್ದೀನಿ. ಈ ಶೇಪಿಗೆ ನೀವು ಕಲರನ್ನು ಫಿಲ್ ಮಾಡಿಕೊಳ್ಳಿ. ಸರಿ, ನೆಕ್ಸ್ಟ್ ನಾನಿಲ್ಲಿ 2 ಪಾಯಿಂಟ್ ಟೂಲ್ನ ಸಹಾಯದಲ್ಲಿ ಇನ್ನೊಂದು ಶೇಪನ್ನು ತೊಗೊಂಡು ನಾನು ಇದನ್ನು ಶೇಪ್ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇದೇ ಶೇಪನ್ನು ಕಾಪಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್-C ಕಂಟ್ರೋಲ್-V ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಮಿರರ್ ಮಾಡ್ಕೊತಾ ಇದ್ದೀನಿ. ಶೇಪ್ ಟೂಲ್ನ ಸಹಾಯದಿಂದ ಇದನ್ನು ಶೇಪ್ ಮಾಡ್ಕೊತೀವಿ. ನೆಕ್ಸ್ಟ್ ಕಂಟ್ರೋಲ್-G ಹೊಡೆದು ಗ್ರೂಪ್ ಮಾಡ್ಕೊತಾ ಇದ್ದೀನಿ. ಗ್ರೂಪ್ ಮಾಡಿಕೊಂಡು ಇದನ್ನು ಫ್ರೀ ಆ್ಯಂಡ್ ಪಿಕ್ ಟೂಲ್ನ ಸಹಾಯದಿಂದ ನೆಕ್ಸ್ಟ್ ಇಲ್ಲಿ ನಿಮಗೆ ಈ ಒಂದು ಇದಕ್ಕೆ ಫುಲ್ ಎಲ್ಲವನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್-G ಹೊಡೆದು ಗ್ರೂಪ್ ಮಾಡ್ಕೊಳ್ಳಿ. ಕಂಟ್ರೋಲ್-G ಹೊಡೆದು ಗ್ರೂಪ್ ಆಗಿದೆ. ಗ್ರೂಪ್ ಆದಮೇಲೆ ಇಲ್ಲಿ ನೀವು ಟೆಕ್ಸ್ಟನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ಯಾರದಾರು ನೇಮ್ ಹಾಕಬೇಕಿದ್ರೆ ನೇಮ್ ಹಾಕ್ಕೊಳ್ಳಿ.
ಸೊ ನೀವು ಕೂಡ ಈ ರೀತಿ ಡಿಸೈನ್ಗಳನ್ನು ರೆಡಿ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.